ದಿನನಿತ್ಯ ನಾವು ಬಳಸ್ತಾ ಇರೋವಂಥ ಗ್ಯಾಸು ಒಂದೇ ತಿಂಗಳಿಗೆ ಬರ್ತಾ ಇದೆಯಾ? ಹಾಗಾದರೆ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋವಂಥ ಟಿಪ್ಸ್ಗಳನ್ನು ಕೆಲವೊಂದನ್ನು ಫಾಲೋ ಮಾಡಿದ್ರೆ ತಿಂಗಳಿಗಿಂತ ಹೆಚ್ಚಾಗಿ ನೀವು ಗ್ಯಾಸನ್ನು ಬಳಸ್ಬೋದು. ಹಾಗೆ ಗ್ಯಾಸ್ ಉಳಿತಾಯ ಮಾಡುವಂಥ ಈ ಟಿಪ್ಸ್ಗಳು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮೊದಲನೇ ಐಡಿಯಾ ನೋಡೋದಾದರೆ, ನಾವು ಗ್ಯಾಸಲ್ಲಿ ಅಡುಗೆ ಮಾಡ್ತೀವಿ ಅಂತಂದರೆ ಫಸ್ಟು ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಏನೇ ನಾವು ಬೇಯಿಸೋದಕ್ಕೆ ಇಡ್ತೀವಿ ಅಂತಂದರೆ ಅದಕ್ಕೂ ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷಕ್ಕೆ ಮುಂಚೆ ನೆನೆಸಿಟ್ಬಿಟ್ಟು ನೀರಲ್ಲಿ ಆಮೇಲೆ ನಾವು ಅದನ್ನು ಬೇಯಿಸೋದ್ರಿಂದ ಬೇಗ ಬೇಯುತ್ತೆ. ಗ್ಯಾಸ್ ಅಷ್ಟು ಬಳಕೆ ಆಗೋದಿಲ್ಲ. ಬೇಗನೆ ಬೇಯೋದ್ರಿಂದ ಗ್ಯಾಸು ನಮಗೆ ಕಡಿಮೆ ಬಳಕೆ ಆಗುತ್ತೆ. ಸೊ ಈ ಐಡಿಯಾನ ಟ್ರೈ ಮಾಡಿ ನೋಡಿ. ಫಸ್ಟು ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಫಸ್ಟು ಚೆನ್ನಾಗಿ ಅದನ್ನು ನೆನೆಸಿಡಿ. ಒಂದು 20 ನಿಮಿಷ ಕಾಲ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನು ಬಳಸಿ. ಎರಡನೇ ಐಡಿಯಾ ಏನಪ್ಪ ಅಂತಂದರೆ, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಏನೇ ಮಾಡಿದ್ರೂ ಸ್ವಲ್ಪ ನೀವು ಮಾಡಿದ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡ್ತೀರಲ್ವ, ತವಾ ಬಿಸಿ ಇರುತ್ತಲ್ವ, ಬಿಸಿ ಇರೋವಂಥ ತವಾ ಮೇಲೇ ನೀವು ಕಡಲೆಕಾಯಿ ಬೀಜ ಹುರಿಬೇಕಾಗಿರುತ್ತೆ. ಅದನ್ನು ಇದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಆರಾಮಾಗಿ ಅದೇನೇ ಆ ಬಿಸಿಗೇ ಕಡಲೆಕಾಯಿ ಬೀಜ ಫ್ರೈ ಆಗಿರುತ್ತೆ. ಈ ಐಡಿಯಾನು ಟ್ರೈ ಮಾಡಿ. ನೆಕ್ಸ್ಟು ಗ್ಯಾಸು ನಿಮಗೆ ನೀಟಾಗಿ ಬರ್ತಾ ಇಲ್ಲ ಅಂತಂದ್ರೂ ಸಹ, ಅಂದರೆ ಈ ಒಂದು ಬರ್ನರ್ಗಳಿಂದ ಗ್ಯಾಸು ನೀಟಾಗಿ ಬರ್ತಾ ಇಲ್ಲ ಅಂತಂದ್ರೂ ಸಹ ಗ್ಯಾಸ್ ಸುಮ್ಮನೆ ಲೀಕ್ ಆಗ್ತಾ ಇರುತ್ತೆ. ಹಾಗಾಗಿ ಆವಾಗವಾಗ ಈ ಬರ್ನರ್ಗಳನ್ನು ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಒಂದು 15ರಿಂದ 20 ದಿನಕ್ಕೆ ಒಂದು ಸರ್ತಿನಾದರೂ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಗ್ಯಾಸು ಅದರಿಂದ ಹೋಲ್ಸಿಂದ ಬರುತ್ತೆ. ನೆಕ್ಸ್ಟು ಕುಕ್ಕರ್ಗಳನ್ನು ಬಳಸಿ. ಓಪನ್ ವೆಸಲ್ಸಲ್ಲಿ ಅಂದರೆ ಪಾತ್ರೆಗಳಲ್ಲಿ ಅಡುಗೆ ಮಾಡೋದಕ್ಕಿಂತ ಕುಕ್ಕರ್ಗಳನ್ನು ಯಾವುದೇ ಅಡುಗೆ ಮಾಡೋದಕ್ಕೂ ಕುಕ್ಕರ್ಗಳನ್ನು ಬಳಸೋದ್ರಿಂದ ನಿಮಗೆ ಫಾಸ್ಟಾಗಿ ಅಡುಗೆನೂ ಆಗುತ್ತೆ, ಗ್ಯಾಸು ಸಹ ಉಳಿತಾಯ ಆಗುತ್ತೆ. ಜೊತೆಗೆ ಪಾತ್ರೆಗಳಲ್ಲಿ ನೀವೇನು ಅಡುಗೆ ಮಾಡ್ತಾ ಇರ್ತೀರ, ಮಾಡುವಾಗ ಮುಚ್ಚಳಗಳನ್ನು ಮುಚ್ಚಿಬಿಟ್ಟು ಅಡುಗೆನ ಮಾಡಿ. ಯಾವುದೇ ತರಕಾರಿ ಬೇಯಿಸೋದಾಗಿರ್ಬೋದು, ಏನೇ ಬೇಯಿಸಿದ್ರೂ ಸ್ವಲ್ಪ ಮುಚ್ಚಳ ಮುಚ್ಚಿಟ್ರೆ ಫಾಸ್ಟಾಗಿ ಬೇಯುತ್ತೆ. ಗ್ಯಾಸು ಸಹ ಬೇಗ ಜಾಸ್ತಿ ಖರ್ಚಾಗೋದಿಲ್ಲ. ಹಾಗಾಗಿ ಮುಚ್ಚಳ ಮುಚ್ಚಿ ಬೇಯಿಸಿ. ಅದಾದಮೇಲೆ ಕುಕ್ಕರಲ್ಲಿ ನೀವು ಅಡುಗೆ ಮಾಡ್ತೀರಾ ಅಂತಂದರೆ ಒಂದೇ ಸರ್ತಿಗೆ ಒಂದು ಇಡದೆ ಅಕ್ಕಿ ಅಂದರೆ ಅನ್ನ ಮಾಡೋದಕ್ಕೆ ಮತ್ತು ತರಕಾರಿ ಬೇಯಿಸೋದಕ್ಕೆ ಅಂದ್ಬಿಟ್ಟು ಎರಡೆರಡು ಪಾತ್ರೆನ ಒಟ್ಟಿಗೆ ಇಟ್ಬಿಡಿ ಒಂದು ಸರ್ತಿ. ಆವಾಗ ಒಂದೇ ಸರ್ತಿ ನಿಮಗೆ ಅಡುಗೆ ಆಗೋ. ಫ್ರಿಜ್ಜಿಂದ ಹೊರಗೆ ತೆಗೆದ ತಕ್ಷಣವೇ ಯಾವುದೇ ವಸ್ತುಗಳನ್ನು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಅದು ರೂಮ್ ಟೆಂಪ್ರೇಚರ್ಗೆ ಬರೋದಕ್ಕೆ ಬಿಡಿ. ಅದಾದಮೇಲೆ ನೀವು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡೋದ್ರಿಂದ ಅದು ಗ್ಯಾಸ್ ನಿಮಗೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನೆಕ್ಸ್ಟ್ ಏನಂತಂದರೆ, ಫ್ರಿಜ್ಜಿಂದ ತೆಗೆದಿರೋಂಥ ತರಕಾರಿಗಳನ್ನು ಅಷ್ಟೇ ಇಮಿಡಿಯೇಟಾಗಿ ಕಟ್ ಮಾಡಿ ನೀವು ಅಡುಗೆ ಮಾಡೋದ್ರಿಂದನೂ ಅಷ್ಟೇ ತುಂಬ ತಣ್ಣಗಿರೋದ್ರಿಂದ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ. ಬಿಸಿ ಜಾಸ್ತಿ ಆಗಬೇಕು ಅಂದರೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ತಣಿಯೋದಕ್ಕೆ ಬಿಡಿ ಗ್ಯಾಸನ್ನು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ರೀತಿ ಏನಾದರೂ ಬೇಯಿಸಿರೋವಂಥ ನೀರು, ಇವಾಗ ಆಲೂಗಡ್ಡೆ ಬೇಯಿಸಿರೋದಿರ್ಬೋದು, ಹಾಗೆ ಮೊಟ್ಟೆಗಳನ್ನು ಬೇಯಿಸಿರ್ತೀವಿ, ಆ ನೀರಿರ್ಬೋದು, ಬಿಸಿ ಇರುತ್ತೆ. ಆ ನೀರನ್ನು ಏನಕ್ಕಾದರೂ ಬಳಸ್ಕೊಳ್ಳಿ. ಮತ್ತೆ ಬಿಸಿ ನೀರನ್ನು ಕಾಯಿಸೋದಕ್ಕೆ ಗ್ಯಾಸನ್ನು ಬಳಸ್ಕೊಂಡು ಗ್ಯಾಸ್ ವೇಸ್ಟ್ ಮಾಡೋ ಬದಲು ಈ ನೀರನ್ನು ನಾವು ವೇಸ್ಟ್ ಮಾಡದೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ನೋಡಿ, ಈ ರೀತಿ ಯಾವುದೇ ತರಕಾರಿಗಳಾಗಿರ್ಬೋದು, ಏನೇ ಬೇಯಿಸೋದಕ್ಕೂ ಹೆಚ್ಚಾಗಿ ಕುಕ್ಕರನ್ನೇ ಬಳಸಿ. ಓಪನ್ ಆಗಿ ನಾವು ಬೇಯಿಸೋದ್ರಿಂದ ಜಾಸ್ತಿ ನಮಗೆ ಗ್ಯಾಸು ವೇಸ್ಟ್ ಆಗುತ್ತೆ. ಹಾಗೆಯೇ ಡೈರೆಕ್ಟಾಗಿ ಕೆಲವ್ರಿಗೂ ಪ್ಯಾನಲ್ಲಿ ಹಾಕ್ಬಿಟ್ಟು ಹುರಿದು ಮಾಡ್ತಾರೆ. ಸೊ ಆ ರೀತಿ ಮಾಡಿದಾಗ ಗ್ಯಾಸ್ ಜಾಸ್ತಿ ವೇಸ್ಟ್ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಬೇಯಿಸಿ ಮಾಡೋದ್ರಿಂದ ಗ್ಯಾಸ್ ಸ್ವಲ್ಪ ಕಡಿಮೆ ಬಳಸ್ದಂಗೆ ಆಗುತ್ತೆ, ಉಳಿತಾಯ ಮಾಡ್ದಂಗೂ ಆಗುತ್ತೆ. ಸೊ ಹಾಗಾಗಿ ಈ ನೀರನ್ನು ಸಹ ವೇಸ್ಟ್ ಮಾಡಬೇಡಿ. ಏನಕ್ಕಾದರೂ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಸ್ಕ್ರಬ್ಬರ್ಗಳು ಕ್ಲೀನ್ ಮಾಡಲಿಕ್ಕಿರ್ಬೋದು, ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕಿರ್ಬೋದು, ಎಲ್ಲದಕ್ಕೂ ಬಳಸ್ಬೋದು. ಗ್ಯಾಸ್ ಮೇಲೆ ನೀರು ಕಾಯಿಸೋದ್ರಿಂದ, ಹೆಚ್ಚಾಗಿ ನೀರು ಕಾಯಿಸೋದ್ರಿಂದ ಬೇಗ ಗ್ಯಾಸ್ ಖಾಲಿಯಾಗುತ್ತೆ. ಹಾಗಾಗಿ ಈ ರೀತಿ ಎಲೆಕ್ಟ್ರಿಕ್ ಕೆಟಲ್ಸ್ಗಳು ಬರುತ್ತಲ್ಲ, ಇದರಲ್ಲಿ ನೀವು ನೀರನ್ನು ಬಿಸಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸನ್ನು ಉಳಿಸ್ಬೋದು. ಜೊತೆಗೆ ಕುಕ್ಕರ್ಗಳನ್ನು ಅಷ್ಟೇ, ಅಂದರೆ ಗ್ಯಾಸನ್ನು ನಿಯಮಿತವಾಗಿ ನಾವು ಬಳಸಬೇಕು. ಗ್ಯಾಸ್ ಬಳಕೆನ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಎಲೆಕ್ಟ್ರಿಕ್ ಕುಕ್ಕರ್ಗಳು ಬರುತ್ತಲ್ಲ, ಅದರಲ್ಲೂ ಸಹ ನಾವು ಬಳಸ್ಕೊಂಡು ಅದರಿಂದನೂ ಸಹ ನಾವು ಗ್ಯಾಸನ್ನು ಉಳಿತಾಯ ಮಾಡ್ಬೋದು. ನೆಕ್ಸ್ಟು ಗ್ಯಾಸನ್ನು ಹಚ್ಚೋದಕ್ಕೆ ಬಳಸುವಂಥ ಲೈಟರ್ಗಳು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿಬಿಡ್ತೀವಿ, ಲೈಟರ್ ಆನ್ ಆಗ್ತಿಲ್ಲ ಅಂತಂದರೆ ಸುಮ್ಮನೆ ಗ್ಯಾಸ್ ಹೋಗ್ತಾ ಇರುತ್ತೆ. ಹಾಗಾಗಿ ಗ್ಯಾಸ್ ಮೇಲೆ ಇಡುವಂಥ ಪಾತ್ರೆಗಳು ನೋಡಿ, ಚಿಕ್ಕ ಪಾತ್ರೆನ ದೊಡ್ಡ ಫ್ಲೇಮಲ್ಲಿ, ಹೈ ಫ್ಲೇಮ್ ಇದರಲ್ಲಿ ಇಟ್ಬಿಟ್ರೆ ನೋಡಿ ಗ್ಯಾಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಫ್ಲೇಮ್ ತಕ್ಕಂಗೆ ಪಾತ್ರೆನ ನೋಡಿಕೊಂಡು ಇಡಿ. ಚಿಕ್ಕ ಪಾತ್ರೆ ಇಟ್ಟಾಗ ಫ್ಲೇಮ್ನ ಕಡಿಮೆ ಮಾಡಿ ಇಡಬೇಕಾಗತ್ತೆ.
ನೆಕ್ಸ್ಟು ಗ್ಯಾಸ್ ಮೇಲೆ ಇಡೋವಂಥ ಪಾತ್ರೆಗಳನ್ನು ನೀಟಾಗಿ ಒರೆಸ್ಬಿಟ್ಟು, ನೀರಿಲ್ದ ಹಾಗೆ ಒರೆಸ್ಬಿಟ್ಟು ಇಡಿ. ಇಲ್ಲ ಅಂತಂದರೆ ನೋಡಿ, ನೀರಿದ್ದರೆ ನೀರು ಅದು ಬಿಸಿಯಾಗಿ ಅದೆಲ್ಲ ಹೋಗೋವರೆಗೂ ಗ್ಯಾಸು ವೇಸ್ಟ್ ಆಗ್ತಾ ಇರುತ್ತೆ. ಅದ್ರ ಬದಲು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಟ್ಬಿಟ್ರೆ ಪಾತ್ರೆ ಬಿಸಿಯಾಗೋದಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೋ ಅಷ್ಟು ಮಾತ್ರನೇ ಬಿಸಿ ಆಗುತ್ತೆ, ಮತ್ತು ಬೇಗನೂ ನಿಮಗೆ ಬಿಸಿ ಆಗುತ್ತೆ ಪಾತ್ರೆ. ಗ್ಯಾಸು ಸಹ ವೇಸ್ಟ್ ಆಗೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಐಡಿಯಾಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.